ನಾಪೋಕ್ಲು ವ್ಯಾಪ್ತಿಯಲ್ಲಿ ನಿರಂತರವಾಗಿ ವಿದ್ಯುತ್ ಸಮಸ್ಯೆ ತಲೆದೂರಿದ್ದು, ಇದರಿಂದ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಸಮಸ್ಯೆ ಪರಿಹರಿಸಬೇಕೆಂದು ಒತ್ತಾಯಿಸಿ ನಾಪೋಕ್ಲು ಹೋಬಳಿ ವ್ಯಾಪ್ತಿಯ ನಾಗರಿಕರು ನಾಪೋಕ್ಲು ಚೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಾಪೋಕ್ಲು ಚೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಾಗರಿಕರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭ ನಾಪೋಕ್ಲುವಿನ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಅವರು ಮಾತನಾಡಿ, ನಾಪೋಕ್ಲು ವ್ಯಾಪ್ತಿಯಲ್ಲಿ ನಿರಂತರ ವಿದ್ಯುತ್ ಸಮಸ್ಯೆಯಿಂದ ನಾಗರಿಕರು ಕಂಗಾಲಾಗಿದ್ದಾರೆ. ಈ ವ್ಯಾಪ್ತಿಯಲ್ಲಿ ವಿದ್ಯುತ್ ಫೀಡರ್ನಲ್ಲಿ ಜಾಲ ಬಲವರ್ಧನೆ ಕಾಮಗಾರಿ ಕೈಗೆತ್ತಿಕೊಳ್ಳುವುದರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ನಾಪೋಕ್ಲು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಇಲಾಖೆ ಪ್ರಕಟಣೆ ನೀಡಲಾಗುತ್ತಿದೆ. ಆದರೂ ರಾತ್ರಿಯಿಂದ ಮುಂಜಾನೆವರೆಗೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟವಾಡುತ್ತಿದೆ. ಅಲ್ಲದೆ ಉಳಿದ ದಿನಗಳಲ್ಲಿಯೂ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದೆ. ಈ ಸಮಯದಲ್ಲಿ ಯಾವ ಕಾಮಗಾರಿ ನಡೆಯುತ್ತಿದೆ ಎಂದು ಅಧಿಕಾರಿಗಳನ್ನು ಅಂಬಿಕಾರ್ಯಪ್ಪ ಪ್ರಶ್ನಿಸಿದರು. ಸ್ಥಳಕ್ಕಾಗಮಿಸಿದ ಚೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವಿನಯ್ ಕುಮಾರ್ ಪ್ರತಿಕ್ರಿಯಿಸಿ, ನಾಪೋಕ್ಲು ವ್ಯಾಪ್ತಿಯಲ್ಲಿ ವಿದ್ಯುತ್ ಜಾಲ ಬಲವರ್ಧನೆ ಕಾಮಗಾರಿ ಪೂರ್ಣಗೊಂಡಿದೆ. ಮುಂದಿನ 10 ದಿನಗಳಲ್ಲಿ ಸಮಸ್ಯೆ ಪರಿಹರಿಸಲಾಗುವ ಭರವಸೆ ನೀಡಿದರು. ಇಲ್ಲಿನ ಕಚೇರಿಯಲ್ಲಿ 5 ಸಿಬ್ಬಂದಿಗಳಿದ್ದು ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈ ಸಂದರ್ಭ ಶಿವಚಾಳಿಯಂಡ ಜಗದೀಶ್, ಪಾಣಿಯಮ್ಮಂಡ ಮನು ಮಹೇಶ್, ಕನ್ನಂಬಿರ ಸುದಿತಿಮ್ಮಯ್ಯ, ಕಿಶೋರ್ ಬೋಪಣ್ಣ, ಚಿಯಕ್ ಪೂವಂಡ ಸತೀಶ್ ಸೇರಿದಂತೆ ನಾಪೋಕ್ಲು ವಿಭಾಗದ ಮತ್ತಿತರ ಪ್ರಮುಖರು ಹಾಜರಿದ್ದರು. ನಾಪೋಕ್ಲಿಗೆ ಈ ನಿಮ್ಮ ಭರವಸೆಯಲ್ಲಿ ಎಷ್ಟು ಸ್ಟಾಫ್ ಯಾವಾಗ ಬರ್ಬೋದು ಅದೊಂದು ಕಡೆ ಖಂಡಿತೇವೆ. ಯಾಕಂದ್ರೆ 5 ಸಾಕಿಗೆ ಜಂಗಲ್ ಕಟ್ ಮಾಡಬೇಕು, ಅದ್ರ ವ್ಯವಸ್ಥೆ ಆಗ್ಬೇಕಲ್ಲ. ಇವ್ರು ಮಾಡ್ತಾ ಇದ್ದಾರೆ ಕೆಲಸ, ಇವ್ರು ಜನ ಬೇಕು. ನಾವು ರಾತ್ರಿ ಯಾಕೆ ಕೊಡೋದು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ರಾತ್ರಿ ಯಾಕೆ ಏನ್ ಬೇಕಾದ್ರೂ ಅದು ಪೊಲಕಪ್ಪ ಬೈಟ್ ಬತ್ತು. ಈಗ ಎಷ್ಟೇ ಸ್ಟಾಫ್ಸ್ ಬಂದ್ರು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸರ್. ಯಾಕೆ ಗೊತ್ತಾ, ನೀವು ಮೆನ್ಷನ್ ಮಾಡ್ಬೇಕು, ಫ್ರೀ ಕರೆಂಟ್ ಕೊಟ್ರೆ ಯಾಕೆ ಫ್ರೀ ಕರೆಂಟ್ ಕೊಡ್ಬೇಕು ಅಂತ. ಸಾರಿ, ಮೂರ್ನಾಡಿಂದ ನಾಪೋಲಿಗೆ ಡೈರೆಕ್ಟ್ ಲೈನ್ ಅಂತ ಹೇಳಿ ಎಕ್ಸ್ಪ್ರೆಸ್ ಅಂತ ಹೇಳಿ ಪುನಃ ಅಲ್ಲಿ ಡಿವೈಡ್ ಆಯ್ತು, ಬೇರೆ ಬೇರೆ ಕಡೆ ಹೋಗಿದೆ. ಇಷ್ಟೆಲ್ಲ ಖರ್ಚು ಮಾಡಿ ನಮಗೆ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಈಗ ಪಾಲೂರು, ಕುಂಬ್ಳದಾಳು ಎಲ್ಲವೂ ಆ ಲೈನ್ ನಲ್ಲಿ ಇತ್ತು. 2 ವರ್ಷದಲ್ಲಿ ಸರ್ ಇದು ಎಲ್ಲ ಲೈನ್ಗಳು ತೆಗೆದುಬಿಟ್ಟು 2 ವರ್ಷದಲ್ಲಿ ಆಗ್ತಾ ಇರೋದು ಇದು. ಎಕ್ಸ್ಪ್ರೆಸ್ ಬಂದಾಗ ನಾಪೋಕ್ಲು ಬೈಪಾಸ್ ಉಂಟು ಅಂತೀರಲ್ಲ ಕೊಳಕೆರೆಗೆ. ನಾಪೋಕ್ಲಿಗೆ ಪ್ರಾಬ್ಲಮ್ ಆದ್ರೆ ಕೊಳಕೆರೆ ನಿಮ್ಗೆ ಥ್ರೂ ಮಾಡಬಹುದಲ್ಲ, ಮಾಡ್ತೀರಾ ನೀವು? ಎಲ್ಲಿ ಮತ್ತೆ ಇನ್ನು ಮಳೆಗಾಲ ಬಂದಾಗ ಪುನಃ ಕಂಬ ಬಿದ್ದ ಮೇಲೆ ಆಗ್ತದಾ ಅಲ್ಲ ಈಗಲೇ ಆಗ್ತದೆ? ವಿದ್ಯುತ್ ಇಲಾಖೆಗೆ ಧಿಕ್ಕಾರ. ಓಕೆ, ಥ್ಯಾಂಕ್ ಯು. ಸಪ್ಲೈ ಇಲ್ವಾ? ಅಲ್ಲ ಹೇಳಿ ಏನಂತ ನಮ್ಮಲ್ಲಿ ವೋಲ್ಟೇಜೇ ಇಲ್ಲ, ನೀರೇ ಪಂಪ್ ಆಗ್ತಾ ಇಲ್ಲ ಸರ್. ಜನರೇಟರ್ ಅಲ್ಲಿ ಪಂಪ್ ಆಗ್ತಾ ಇಲ್ಲ. ಈಗ ಬಂದು ನೋಡಿ, ನಾ ಈಗ ನೀರು ಆನ್ ಮಾಡಿದ್ದೀನಿ ಇಲ್ಲಿ
ನೆಲಜಿಲ್ಲ ನೋಟ್ ಮಾಡ್ಕೊಳ್ಳಿದಾನ. ನಾವು ಒಂದು 20 ವರ್ಷ ಹಿಂದೆ ಸತ ಈ ದುಸ್ಥಿತಿಗೆ ಬಂದಿರಲಿಲ್ಲ. ಈ ಸರ್ಕಾರ ಬಂದಲ್ಲಿಂದ ನಾವು ಈ ಫ್ರೀಯಾಗಿ ಕೊಡಿ ಅಂತ ಕೊಟ್ಟುಬಿಟ್ಟು ಇನ್ನೊಂದ್ಸತಿ ನಮ್ಗೆ ಈ ಇದು ಮಾಡ್ತಾ ಇದ್ದಾರೆ ಅವರು. ಈಗ ಅವರು ಹೇಳಿದ್ರಾಗ್ಲೇ ಇನ್ವರ್ಟರ್ ವರ್ಕ್ ಆಗ್ತಾ ಇಲ್ಲ, ಫ್ರಿಡ್ಜ್ ವರ್ಕ್ ಆಗ್ತಾ ಇಲ್ಲ, ಅನ್ಲಿಮಿಟೆಡ್ ಕಂಟಿನ್ಯೂಸ್ ಸಪ್ಲೈ ಇಲ್ಲ, ನೀರೇ ಬರೋದಿಲ್ಲ. ಲೋಡ್ ಶೆಡ್ಡಿಂಗ್ ಉಂಟು ಲೋಡ್ ಶೆಡ್ಡಿಂಗ್ ಉಂಟು, ಟೈಮ್ ಅನೌನ್ಸ್ ಮಾಡಿ ಲೋಡ್ ಶೆಡ್ಡಿಂಗ್ ನಾವು ಪ್ರಿಪೇರ್ ಆಗ್ತೀವಿ. ಅದಕ್ಕೆ ಲೋಡ್ ಶೆಡ್ಡಿಂಗ್ ಉಂಟು. ಮತ್ತೆ ಸುಮ್ಮನೆ ಆಗ ಕಣ್ಣು ಮುಚ್ಚಿ ಬೇಗ ಆಫ್ ಮಾಡೋದು ಅದು ಮತ್ತೆ ದಯವಿಟ್ಟು ಮಾಡಬೇಡಿ. ನಾವು ಮುಂದೆ ಸಹಿಸೋದಿಲ್ಲ. ವಿದ್ಯುತ್ ಇಲಾಖೆಗೆ ಧಿಕ್ಕಾರ. ವಿದ್ಯುತ್ತೇ ಇಲ್ಲದ ಇಲಾಖೆಗೆ, ವಿದ್ಯುತ್ತೇ ಇಲ್ಲದ ಇಲಾಖೆ ಆನ್ ಆಫ್ ಮಾಡುವ ಇಲಾಖೆಗೆ, ಇಷ್ಟ ಬಂದಾಗ ಪವರ್ ಕಟ್ ಮಾಡುವ ಇಲಾಖೆಗೆ, ವಿದ್ಯುತ್ ಇಲಾಖೆಗೆ, ಸ್ಯಾಲರಿ ಕೊಡೋವರಿಗೆ, ವಿದ್ಯುತ್ ಇಲಾಖೆಗೆ, ಕರೆಂಟ್ ಕೊಡದ ವಿದ್ಯುತ್ ಇಲಾಖೆಗೆ ಫಂಡ್ ಮಾಡ್ಕೊಂಡು ಎಷ್ಟು ವ್ಯಾಪ್ತಿಗೆ ಆ 293 ಸಂಖ್ಯೆಯಲ್ಲಿ 35 ಜನ ಮಡಿಕೇರಿ ಡಿವಿಷನ್ಗೆ ಅಂತ ಅಲಾಟ್ ಮಾಡಿ ಕೊಡ್ತಿದ್ರು. ಕೌನ್ಸಿಲಿಂಗ್ ಮಾಡಿಕೊಂಡು ಅವತ್ತಿಂದ ಬಂದಂಥವ್ರು 3 ಜನ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ನಾಪೋಕ್ಲು ಫಸ್ಟ್ ಪ್ರಯಾರಿಟಿ. ನಮ್ಮ ಕೊಡಗಿನಲ್ಲಿ ಫಸ್ಟ್ ಪ್ರಯಾರಿಟಿನೇ ನಾವು ನಾಪೋಕ್ಲಿಗೆ 3 ಜನ ಲೈನ್ ಮ್ಯಾನ್ ಅಂತ ತೋರಿಸ್ಕೊಂಡಿದ್ವಿ. ಫಸ್ಟ್ ಏನು ಕೌನ್ಸಿಲಿಂಗ್ ಸ್ಕ್ರೀನ್ ಬರುತ್ತೆ, ಆ ಸ್ಕ್ರೀನಲ್ಲಿ ಆ 3 ಜನ ಟಾಪ್ ಪ್ರಯಾರಿಟಿ ನಾವು ತೋರಿಸ್ಕೊಂಡ್ರು ಕೂಡ ಬಾಟಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದರೆ ಹೊರತು ನಾಪೋಕ್ಲ ಹೆಚ್ಚನ್ನು ಅದು ಯಾವ ಉದ್ದೇಶ ಏನು ಕಾರಣ ಅಂತ ನಮ್ಮ ಲೈನ್ಮೆನ್ಸ್ ಒಬ್ಬರು ಚೂಸ್ ಮಾಡ್ಕೊಳ್ಳಲಿಲ್ಲ. ನಮಗೆ ಬಾದಮಂಡಲಕ್ಕೆ 2 ಜನ ಲೈನ್ಮೆನ್ ಬಂದು ಜಾಯ್ನ್ ಆಗಿದ್ದಾರೆ. ಸಂಪಾಜೆಗೂ ಆಗಿದ್ದಾರೆ. ಕೌನ್ಸಿಲಿಂಗ್ ದಿನ ನಮಗೂ ಕೂಡ ಒಂದು ಉತ್ಸಾಹ ಇತ್ತು. ಯಾರು ಒಬ್ಬರು ಬಂದು ಸೆಲೆಕ್ಟ್ ಮಾಡ್ಕೊಡ್ತಾರೆ, ನಮ್ಮ ಮಡಿಕೇರಿ ಸಬ್ ಡಿವಿಷನ್ಗೆ ಒಂದು 10 ಜನ ಸ್ಟಾಫ್ ಬರ್ತಾರೆ. ಸೊ ಆ ಒಂದು ಉತ್ಸಾಹ ಮತ್ತು ನಮ್ಮ ಎದುರು ಇಂಜಿನಿಯರ್ದು ಹೇಳಿದ್ರು ಬನ್ನಿ ಹೋಗಿ ಬರುವಂತ. ಅವತ್ತಿನ ಹೋದಾಗ ನಮಗೆ ಅಲ್ಲಿ ಸೀನ್ ಅರ್ಥ ಆಯಿತು. ಸೊ ನಮ್ಮ ಮಡಿಕೇರಿ ಯಾರು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಂತ. ಸೊ ಆ MD ಸರ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ರೆ ಅದು MD ಸರ್ ಹೇಳಿದ್ರು ಕೌನ್ಸಿಲಿಂಗ್ ಮುಗಿದೋಗ್ಲಿ, ಕೌನ್ಸಿಲಿಂಗ್ ಮುಗಿದ ಮೇಲೆ ನಿಮ್ದೇನು 35 ಸ್ಟಾಫ್ ಮಡಿಕೇರಿ ಡಿವಿಷನ್ಗೆ ಕೊಡ್ತೀವಿ, ಅದನ್ನು ಹಾಕ್ಕೊಡ್ತೀವಿ. ನೆಕ್ಸ್ಟ್ ವೆಯ್ಟಿಂಗ್ ಲಿಸ್ಟ್ ಅದಾದ್ರಿ ಥರದ್ದು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು. ಸೊ ಇದನ್ನು ನಾವು ನಿರಂತರವಾಗಿ ಮೇಲಾಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀವಿ. ಸೊ ಈಗ ನಿನ್ನೆ ಕೂಡ ನಮ್ಮ ಎಜುಡಿ ಇಂಜಿನಿಯರ್ 2 ಜನ ಸ್ಟಾಫ್ನ ಇಲ್ಲಿ ನಾಡಿಗೆ ನಾಪೋಕ್ಲಿಗೆ ರಿಪೋರ್ಟ್ ಆಗಿ ಆರ್ಡರ್ ಸೈನ್ ಮಾಡಿ ಕೊಡ್ತಾರೆ. ಸೊ 2 ಜನ ಸ್ಟಾಫ್ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಆರ್ಡರ್ ತೊಗೊಂಡು ನೆಕ್ಸ್ಟ್ ಒಂದು 2-3 ಡೇಸ್ ಬಂದು ರಿಪೋರ್ಟ್ ಮಾಡ್ತಾರೆ. ಒಂದು ಎರಡನೇದು ಅವ್ರು ಬಂದು ಟ್ರೈನಪ್ ಆಗಿ ವರ್ಕ್ ಮಾಡಲಿಕ್ಕೆ ಮತ್ತೊಂದು 3 ತಿಂಗಳು ಟ್ರೈನಪ್ ಬೇಕು. ಟ್ರೈನಪ್ ಆದಂಥವ್ರು ಮಾಡ್ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಸೊ ಈ ವೀಕಲ್ಲಿ ಒಂದು ಪ್ರಮೋಷನ್ ಆರ್ಡರ್ಸ್ ಇಶ್ಯೂ ಆಗ್ತದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 5 ಜನ ಪ್ರಮೋಷನ್ ಆಗುತ್ತೆ. ಒಬ್ಬರನ್ನಾದ್ರೂ ಬೇರೆ ಕಡೆ ಅಂತ ನಮ್ಮಲ್ಲಿ ನಾಪೋಕ್ಲಿಗೆ ಹಾಕ್ಕೊಡಿ ಅಂತ ಕೇಳ್ಕೊಂಡ್ರೆ ಈ ಸರ್ ಒಪ್ಕೊಂಡಿದ್ದಾರೆ. ಒಂದು ಸ್ಟಾಫ್ನ ಇಲ್ಲಿಗೆ ರಿಪೀಟ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಸೊ ನಾವು ಎಷ್ಟೇ ಇಂಪ್ರೂವ್ಮೆಂಟ್ ಕೆಲಸಗಳನ್ನ ಮಾಡ್ಕೊಂಡು ಹೋದರೂ ಕೂಡ ತಾವು ಹೇಳ್ತಾ ಇದ್ದೀರಾ ಲಾಸ್ಟ್ 2 ಇಯರ್ಸ್ ಇಂದ ಇಂಟರಪ್ಷನ್ಸ್ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಶಟ್ ಡೌನ್ ಒಂದು ವಿಷಯ ಮೊದಲನೇದಾಗಿ ಹೇಳ್ಬಿಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ನಾಪೋಕ್ಲಾಗಲಿ ಇನ್ನೊಂದು ಭಾಗನ ನೆಗ್ಲೆಕ್ಟ್ ಮಾಡುವಂಥದ್ದು ಇಲ್ಲವೇ. ನಾವು ಬರ್ತಾ ಇದ್ವಿ, ಇನ್ಸ್ಪೆಕ್ಷನ್ ಮಾಡ್ತೀವಿ, ಲೈನ್ಗಳನ್ನ ನೋಡ್ತೀವಿ, ನಮ್ಮ ಸೆಕ್ಷನ್ ಆಫೀಸರ್ಸಿಗೆ ಗೈಡು ಮಾಡ್ತೀವಿ, ಹೀಗೆ ಮಾಡಬೇಕು ಅಂದ್ಬಿಟ್ಟು. ಏನಂದ್ರೆ ಬಂದಿರುತ್ತೆ ಕೇಳಿ ಲೈನ್ಮನ್ ಇದ್ದಾರೆ ಇಲ್ಲಿ. ನಾಪೋಕ್ಲ ವಿಭಾಗದಲ್ಲಿ ಒಟ್ಟು 5 ಜನ ಲೈನ್ಮನ್ಗಳು ವರ್ಕ್ ಮಾಡ್ತಾರೆ. ಇಂಪ್ರೂವ್ಮೆಂಟ್ ಕೆಲಸಗಳನ್ನ ಆಗಿದೆ, ಚಾರ್ಜ್ ಆಗಬೇಕಾಗಿದೆ. ಇನ್ನೊಂದು 10 ಡೇಸಲ್ಲಿ ನಾವು ಈಗ ಹೊಸ ಲೈನ್ಗಳು ಏನು ಕಂಪ್ಲೀಟ್ ಆಗಿದೆ ಕೆಲಸಗಳು ಅದನ್ನ ಚಾರ್ಜ್ ಮಾಡಿಕೊಡ್ತೀವಿ. ಎರಡನೇದು ಸ್ಟಾಫ್ ಏನು ಶಾರ್ಟೇಜ್ ಇದ್ದಾರೆ ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಎಜುಡಿ ಇಂಜಿನಿಯರ್ ಸರ್ ಒಪ್ಕೊಂಡಿದ್ದಾರೆ, ಒಂದು 3 ಜನ ಹಾಕ್ಕೊಡ್ತೀವಿ ಅಂದ್ಬಿಟ್ಟು. ಅದನ್ನು ಕೂಡ ಈಗ ಒಂದು ವೀಕಲ್ಲಿ ನಾವು ಸ್ಟಾಫ್ನ ಇಲ್ಲಿ ಡೆಬ್ಯೂಟ್ ಮಾಡಿಕೊಡ್ತೀವಿ. ಅಡಿಷನಲ್ ಸ್ಟಾಫ್ ಒಂದು 3 ಜನ ಹಾಕ್ಕೊಡ್ತೀವಿ. ಸೊ ಇವರು ಸ್ಟಾಫ್ಗಳನ್ನ ಸೇರಿಸ್ಕೊಂಡು ನಮ್ಮ ಇರೋವಂಥ ಜಾಯಿನ್ ಮೆನ್ಸು ರೆಗ್ಯುಲರ್ ಸ್ಟಾಫ್ಗಳನ್ನ ಎಲ್ಲರೂ ಸೇರಿಸ್ಕೊಂಡು ಒಂದು ಉತ್ತಮವಾದ ಪವರ್ ಸಪ್ಲೈ ಕೊಡಲಿಕ್ಕೆ ನಾವು ಎಲ್ಲ ರೀತಿ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ವಿಶ್ವಾಸ ಇದೆ. ಜನಗಳಿಗೆ ಒಂದು ಉತ್ತಮವಾದ ಸೇವೆಯನ್ನು ಕೊಡಲಿಕ್ಕೆ ನಾವು ಕಟಿಬದ್ಧವಾಗಿದ್ದೇವೆ. ಆಗಿದೆಯಲ್ವಾ? ನಿಜ ಆಗಿದೆಯಾ? ಕೊನೆಗೆ ಬಂದಿದೆಯಲ್ಲ, ಅದು ಏನ್ ಮಾಡಿದಿಲ್ಲ? ಪುನಃ ಇಲ್ಲಿ ನಮ್ಮನ್ನು ಒಂದು ಮೂಕ ಇದು ಮಂಗ ಮಾಡ್ತಿದ್ದೆ ನೀವು. ಏನ್ ಕತೆ ಇಲ್ಲಿ ಕೇಳಿದ್ರೆ 3 ಫೀಡರ್ ಇಂದ 3 ಫೀಡರ್ ಆಗಲೇ ಆಗಿದೆ. ಆ ದುಡ್ಡಲ್ಲಿ ಎಲ್ಲ ಆಗಿದೆ, ಆಗಿಲ್ವಾ? ಹೇಳಿ ಸರ್ ನೀವು. ವಯಸ್ಸಾದವ್ರೆ ಮತ್ತೆ ನಮಗೆ ಇಲ್ಲಿ ಕೊಡಗಲ್ಲಿ ಇಂಡಸ್ಟ್ರಿ ಇಲ್ಲ, ಯಾವ ಇಂಡಸ್ಟ್ರಿ ಇಲ್ಲ, ಏನಿದೆ
ಕೊಳ್ಳಿಕ್ಕೆ ತೊಂದರೆ ಪವರ್ ಕಟ್ ಮಾಡಿ ರೋಡ್ ಸೆಟ್ಟಿಂಗ್ ಉಂಟು ಕರೆಂಟ್ ಅಭಾವ ಉಂಟು. ನಾನು ಸರ್ಕಾರದ ಇಲಾಖೆ ಮುಖಾಂತರ ನಾನು ಇಲಾಖೆ ಮುಖಾಂತರ ಒಂದು ಕರೆಂಟ್ ಕೊಡಿ, ಇಲ್ಲೊಂದು ಎಲ್ಲ ಫ್ರೀ ಭಾಗ್ಯ ಕೊಟ್ಟಿದ್ರಲ್ಲ, ಎಲ್ಲ ಮನೆಗೆ ಒಂದು ಜನರೇಟರ್ ಫ್ರೀ ಭಾಗ್ಯ ಕೊಟ್ಬಿಡಿ, ಜನರೇಟರ್ ಭಾಗ್ಯ ಕೊಟ್ಬಿಡಿ, ಗಲಾಟೆ ಎಲ್ಲ. ಯಾಕೆ ನಮ್ಮ ನಿಮಗೆ ಇದು ಮಾಡ್ತೀರಿ ನೀವು? ಭಾರಿ ತೊಂದರೆ ಆಗ್ತಾ ಇದೆ ಸರ್. ಎಲ್ಲ ಎಲ್ರು ತೊಂದರೆ. ನಿನ್ನೆ ನೈಟು ಕರೆಂಟ್ ಇಲ್ಲ, ಮೊನ್ನೆ ನೈಟು ಕರೆಂಟ್ ಇಲ್ಲ, ಮಲಗೋದು ಬೇಡ. ನಿಮ್ಮ ಹೆಸರೇನು ಹೇಳಿ? ವಿನಯ್ ಕುಮಾರ್. ನೀವು ನಾಪೋಕ್ಲಿಗೆ ಎಷ್ಟು ಸತಿ ವಿಸಿಟ್ ಮಾಡ್ತೀರಾ? ಕೆಲಸ ಮಾಡ್ತಿದ್ದಾರೆ. ನೀವು ಎಷ್ಟು, ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಮೇಲಿಂದ ಮಾಡೋದಿಲ್ಲ. ಸಮಸ್ಯೆ ಆಗ್ತಾ ಇದೆ ಅಲ್ಲ, ನಮಗೆ ತೊಂದರೆ ಮಾಡ್ತಾ ಇದಾರಲ್ಲ, ನಮ್ಮ ಮಕ್ಕಳು ಮಲ್ಗ್ತಾ ಇಲ್ಲ, ವಯಸ್ಸಾದವರು ಮಲ್ಗ್ತಾ ಇಲ್ಲ, ಹೋಮ್ ಸ್ಟೇ ನಡೆಸ್ತಾ ಇದ್ದಾರೆ, ಉಗ್ದು ಬಿಟ್ಟು ಹೋಗ್ತಾ ಇದ್ದಾರೆ ಗೆಸ್ಟ್. ಹೋಮ್ ಸ್ಟೇ ಸಾಯಿಲಿ ಬಿಡಿ, ನಮ್ಗೆ ಯಾಕೆ ಈ ತರ ತೊಂದರೆ ಮಾಡ್ತಾ ಇದ್ದಾರೆ ನೀವು? ವೈ ಆರ್ ಯು ನಾಟ್ ಇನ್ಫಾರ್ಮಿಂಗ್ ಅಸ್? ನೀವು ಇವಾಗ ಮೇಂಟೆನೆನ್ಸ್ ವರ್ಕ್ ಮಾಡಿದಾಗ ಟಕ್ಕಂತ ಒಂದು ಮೆಸೇಜ್ ಹಾಕ್ಬಿಡ್ತೀರಾ, ಅದು 10 ಗಂಟೆಯಿಂದ 5 ಗಂಟೆ ಅಂದ್ರೆ 8 ಗಂಟೆಗೆ ಬರ್ತದೆ. ನೈಟ್ ಅಲ್ಲಿ ಇಡೀ ನೈಟ್ 12 ಅವರ್ಸ್ ನೀವು ತೆಗಿತಾ ಇದಾರಲ್ಲ ಅಂದ್ರೆ ನಾವು ಹೆಂಗೆ ಬದುಕೋದು ಅಂತ ಅಷ್ಟು ಬಹಳ ಬಿದ್ದುಬಿಟ್ಟಿದೆ ಇದು ನಾಪೋಕ್ಲು. ಸರ್ ನಮ್ಗೆ ನೋಡಿ, ಈಗ 2 ವರ್ಷದಿಂದ ಈ ಪ್ರಾಬ್ಲಮ್ ನಡೀತಾ ಉಂಟು ನಿರಂತರ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಕರೆಕ್ಟ್ ಅಲ್ಲ? ಹೌದಾದ್ರೆ ಹೌದು. ಒಂದೊಂದು ನಾಗರಿಕರಿಗೂ ಒಂದು ಹಕ್ಕಿದೆ, ಕನ್ಸ್ಯೂಮರ್ಗೆ ಒಂದು ಹಕ್ಕಿದೆ. ಕರೆಂಟ್ಗೆ ನಾವು ನೀವು ಕರೆಂಟ್ ಕನ್ಸಂಪ್ಷನ್ ಆದ್ರೆ ಮಾತ್ರ ಕನ್ಸಂಪ್ಷನ್ ರೇಟು, ಆದ್ರೆ ಮಿನಿಮಮ್ ದುಡ್ಡು ಕಟ್ತಾ ಇದೀವಲ್ಲ, ಅದೇ ಆ ಹಕ್ಕಿಗೆ ನೀವು ಯಾಕೆ ನೀವು ಕರೆಂಟ್ ಕೊಡ್ತಾ ಇಲ್ಲ? ಒಂದು ದಿವಸಕ್ಕೆ ಒಂದು ಇಂಟ್ರಪ್ಷನ್. ಹೋಬಳಿಯಲ್ಲಿ ನೀವು ವಾರಕ್ಕೆ 2 ದಿವಸ ಇಲ್ಲ 15 ದಿವಸಕ್ಕೊಂದ್ಸತಿ ನೀವು ಲೈನ್ ಏನು ಫಾಲ್ಟ್ ಇದೆ ಅಂತೇಳಿ ಕರೆಂಟ್ ಕಟ್ ಮಾಡ್ತೀರಾ. ಬೆಳಿಗ್ಗೆಯಿಂದ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೆ. ಅಲ್ಲಿಂದ ಪುನಃ ಮಾರಲಿಸನು ಸಹ ನೀವು ಕರೆಂಟ್ ಕೊಡ್ತಾ ಇಲ್ಲ. ಇವಾಗ ಇದು ನಿನ್ನೆ ಮೊನ್ನೆದ ಕಥೆ ಇಲ್ಲ. ಮಳೆಗಾಲ ಆದ್ರೆ ಒಂಥರ ಮಳೆಗಾಲ ಮರ ಬಿತ್ತು ಅದು ಇದು ಅಂತ ಒಂದು ಪರಿಸ್ಥಿತಿ. ಇವಾಗ ಪರಿಸ್ಥಿತಿ ಏನಿದೆ, ಒಂದು ಮೊದಲದಾಗಿ ಅವ್ರನ್ನ ಕೇಳಿದ್ರೆ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಗೊತ್ತಾಗ್ತದೆ ನನಗೆ, ಸ್ಟಾಫ್ ಇಲ್ಲ ಅಂತೇಳಿ. ಇದು ಎಷ್ಟು ವರ್ಷದ ಇದು? ಯಾಕಂದ್ರೆ ನಾಪೋಕ್ಲು ಹೋಬಳಿ ಅಂದ್ರೆ ದೊಡ್ಡ ಹೋಬಳಿ ಅಲ್ವಾ? ಒಂದು ಮಿನಿಮಮ್ ಒಂದು 25 ಜನಸಂಖ್ಯೆ ಇರುವಂತ ಹೋಬಳಿಯಲ್ಲಿ ನೀವು ಒಂದು 4-5 ಸ್ಟಾಫ್ಸ್ ಇಟ್ಕೊಂಡ್ರೆ ಎಲ್ಲಿ ನಡೀತದೆ? ನೀವು ಬಿಟ್ಟಿ ಭಾಗ್ಯ ಕೊಡ್ತೀವಿ ನಾವು ಕೇಳ್ತಾ ಇಲ್ಲ. ನೀವು ಬಿಟ್ಟಿ ಭಾಗ್ಯಗಾಗಿ ನೀವು ಕರೆಂಟೇ ಕಟ್ಬಿಟ್ಟು ಮನೆಯಲ್ಲಿ ಎಲ್ಲ ಈ ಶೆಕೆಯಲ್ಲಿ ಎಲ್ಲ ಫ್ರಿಜ್ಗಳಲ್ಲಿ ಸಾಮಾನುಗಳು ಹಾಳಾಗ್ತಾ ಇದೆ. ಕರೆಂಟ್ ಇದೆ, ವಯಸ್ಸಾದವರಿಗೆ ಫ್ಯಾನ್ ಇಲ್ಲ, ಮಕ್ಕಳು ಓದೋ ಟೈಮಲ್ಲಿ ಕರೆಂಟ್ ರಾತ್ರಿ ಎಲ್ಲರಿಗೂ ಗೊತ್ತು ಫ್ಯಾನ್ ಆಗ್ತಾರೆ ಅಂತ. ದೊಡ್ಡದಿದೆ ನಮ್ಮಲ್ಲಿ. ನಾಪೋಕ್ಲಿಗೆ ಮೂರ್ನಾಡಿಗೆ ಸಪ್ಲೈ ಇಂದ ಮೂರ್ನಾಡಿಂದ ಬರುತ್ತೆ. ಮೂರ್ನಾಡಿ ಬಂದು ವಿರಾಜಪೇಟೆಯಿಂದ ಪವರ್ ಸಪ್ಲೈ ಬರ್ತಾ ಇದೆ. ಮೂರ್ನಾಡಲ್ಲಿ ನಮಗೆ ಈಗ ಏನು ಮುಂಚೆ 2 ಫೀಡರ್ ಇತ್ತು, ಈಗ ನಾವು 4 ಫೀಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೂರ್ನಾಡಿಂದ ನಾಪೋಕ್ಲು ವ್ಯಾಪ್ತಿಗೆ. ಮೂರ್ನಾಡಲ್ಲಿ ಮುಂಚೆ 5 MA ಟ್ರಾನ್ಸ್ಫಾರ್ಮರ್ ಇತ್ತು, ಅದನ್ನ ಅನೌನ್ಸ್ಮೆಂಟ್ ಮಾಡಿ 12.5 MA ಟ್ರಾನ್ಸ್ಫಾರ್ಮರ್ ಹಾಕೊಂಡಿದ್ದೀವಿ. ಈಗ ಸಮಸ್ಯೆ ಏನಾಗಿದೆ, ವಿರಾಜಪೇಟೆ ಸ್ಟೇಷನ್ನಲ್ಲಿ ನಮಗೆ 12.5 MA ಒಂದೇ ಟ್ರಾನ್ಸ್ಫಾರ್ಮರ್ ಇತ್ತು. ಆ ಒಂದು ಟ್ರಾನ್ಸ್ಫಾರ್ಮರಿಂದ ಮಡಿಕೇರಿ ಇದು ಸಿದ್ದಾಪುರ ಮತ್ತು ಮೂರ್ನಾಡು 2 ಪವರ್ ಸ್ಟೇಷನ್ ಎಲ್ಲಿಂದ ವಿರಾಜಪೇಟೆ. ಈಗ ಮೂರ್ನಾಡಲ್ಲಿ ನಾವು 10 KV ಸ್ಟೇಷನ್ ಏನಿದೆ ಅದನ್ನ ಅಪ್ಗ್ರೇಡೇಷನ್ ಮಾಡಿ 60 KV ಸ್ಟೇಷನ್ ಮಾಡ್ತಾ ಇದೀವಿ. ಏನು ನಮಗೆ ಈಗ ರಿಕ್ವೈರ್ಮೆಂಟ್ ಪವರ್ ಸಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಪರ್ಪಸ್ಗೆ ಹೈಯರ್ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಹಾಕಿರೋ ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಈಗ 5 MA ಟ್ರಾನ್ಸ್ಫಾರ್ಮರ್ ತೆಗೆದು ನಾವು 12.5 MA ಟ್ರಾನ್ಸ್ಫಾರ್ಮರ್ ಹಾಕಿ 2 ವರ್ಷ ಆಯಿತು. ಅದಾದರೂ ಆ ಪ್ರಾಬ್ಲಮ್ ಸಾಲ್ವ್ ಆಗದೇ ಕಾರಣಕ್ಕೆ ನಾವು ಮೂರ್ನಾಡು MSSನೇ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ. 66 KV ಸ್ಟೇಷನ್ ಮಾಡಿ 2 ಪವರ್ ಟ್ರಾನ್ಸ್ಫಾರ್ಮರ್ ಹಾಕ್ತೀವಿ. ಅಲ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ಹಾಕಿದಾಗ ನಮಗೆ ಪವರ್ ಸಪ್ಲೈ ಇದು ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಡ್ ಪವರ್ ಸಪ್ಲೈ ಬರುತ್ತೆ. ಒಂದು. ಎರಡನೇದು ನಮಗೆ ನಮ್ಮ ಮೂರ್ನಾಡು ಸ್ಟೇಷನಿಂದ ಒಟ್ಟು 5 ಫೀಡರ್ಗಳಿದೆ. ಒಂದು ಮರಗೋಡು ವ್ಯಾಪ್ತಿಗೊಂದು, ಮೂರ್ನಾಡು ವ್ಯಾಪ್ತಿಗೊಂದು, ನಾಪೋಕ್ಲು ಟೌನ್ ವ್ಯಾಪ್ತಿಗೊಂದು ಮತ್ತು ನಾಪೋಕ್ಲು ರೂರಲ್, ಇನ್ನೊಂದು ಪಾರಣೆ ವ್ಯಾಪ್ತಿಗೆ. ಈಗ ನಮ್ಮ ಹೊಸ ಪ್ರಾಜೆಕ್ಟಲ್ಲಿ ನಾಪೋಕ್ಲು ಟೌನ್ ವ್ಯಾಪ್ತಿಯಲ್ಲಿ ಏನು LT ಓಪನ್ ಕಂಡಕ್ಟರ್ಗಳಿತ್ತು ಅದನ್ನು ರಿಪ್ಲೇಸ್ ಮಾಡಿ ಇದು LT AB ಕೇಬಲ್ನ ಹಾಕ್ಕೊಂಡಿದ್ದೀವಿ. ಒಂದು. ಎರಡನೇದು ಈ ಹೊದ್ದೂರು ಫೀಡರ್ ಏನು ತುಂಬ ಲೆಂತಿ ಇತ್ತು, ಒಂದು ಕಡೆ ಕಟ್ಟಬೆ ಕಡೆಗೆ ಹೋಗ್ತಾ ಇತ್ತು, ಒಂದು ಕಡೆ ನೆಲ್ಜಿ, ಒಂದು ಕಡೆ ಮಲ್ಲಮಾವಟಿ ಎಲ್ಲ ವ್ಯಾಪ್ತಿ, ಜೊತೆಗೆ ಈಚೆ ಪಾಲೂರು ಈ ಭಾಗಗಳಲ್ಲಿ ಪವರ್ ಸಪ್ಲೈ ಆಗ್ತಾ ಇತ್ತು. ತುಂಬ ವಿಸ್ತಾರ ಇರೋದ್ರಿಂದ ಇಂಟರಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಫೀಡರ್ನ ಬೈಫರ್ಕೇಷನ್ ಮಾಡಿಕೊಂಡು ಈಗ ಎಕ್ಸ್ಪ್ರೆಸ್ ಫೀಡರ್ ಒಂದು ಎಕ್ಸ್ಟ್ರಾ ಒಂದು ಫೀಡರ್ ರೂರಲ್ ಏರಿಯಾಕ್ಕೆ ಬೈಫರ್ಕೇಟ್ ಮಾಡಿ ರೆಡಿ ಮಾಡಿ ಈಗ 2 ದಿನ ಆಗಿದೆ. ಪಾಲೂರು ಭಾಗಕ್ಕೆ ಚಾರ್ಜ್ ಮಾಡಿದ್ವಿ. ಅದೇ ಫೀಡರ್ನ ಮಲ್ಲಮಾವಟಿ ಭಾಗತ್ತು ಎಕ್ಸ್ಟೆನ್ಷನ್ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ. ಲೈನ್ ಕಂಪ್ಲೀಟ್ ಆಗಿದೆ, ಚಾರ್ಜಿಂಗ್ ಅಷ್ಟೇ ಬಾಕಿ ಇದೆ. ಅದು ನಿನ್ನೆನೂ ಅವ್ರು ಇನ್ಸ್ಪೆಕ್ಷನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಫಿನಿಶ್ ಮಾಡ್ಲಿಕ್ಕೆ ಆಗಲಿಲ್ಲ. 1 or 2 ಡೇಸಲ್ಲಿ ಆ ಫೀಡರ್ ಚಾರ್ಜ್ ಮಾಡ್ಕೊಡ್ತೀವಿ. ಮತ್ತು ತಾವು ಹೇಳಿದಾಗೆ
ಜನಸಂಖ್ಯೆ ತುಂಬ ಜಾಸ್ತಿ ಇದೆ. ನಮ್ಮ ಇನ್ಸ್ಟಾಲೇಷನ್ಸ್ ಏನು ಕಸ್ಟಮರ್ಸ್ ಇನ್ಸ್ಟಾಲೇಷನ್ಸ್ ನಾವೇನು ಸ್ಥಾವರಗಳು ಅಂತ ಮನೆಗಳು ಮತ್ತು ಡೊಮೆಸ್ಟಿಕ್ ಲೈಟಿಂಗ್ ಮತ್ತು ಕಮರ್ಷಿಯಲ್ ಎಲ್ಲ ಸೇರಿ 10,000 ಇಂಡಸ್ಟ್ರಿ ಇಲ್ಲ ಏನೆಲ್ಲ ಇಲ್ಲ, ಬರೀ ಮನೆಗೆ ಡೊಮೆಸ್ಟಿಕ್ ಮಾತ್ರ ಆಗುತ್ತೆ. 10,000 ಇನ್ಸ್ಟಾಲೇಷನ್ ಇದೆ. ನಮ್ಮಲ್ಲಿ 5 ಜನ ಲೈನ್ಮೆನ್ ಸರ್. ಸರ್ ಇವಾಗ ನಮ್ಮ ಒಂದು ನಿಮಿಷ ಮುಗಿಸ್ತೇನೆ. ಈಗ 5 ಜನ ನಮ್ಮ ಲೈನ್ಮೆನ್ ಸ್ಟಾಫ್ ವರ್ಕ್ ಮಾಡ್ತಿದ್ದಾರೆ. ನಾವು ಭಾಳ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ಸ್ಟಾಫ್ ಶಾರ್ಟೇಜ್ ಇದೆ. ನಾವು ಏನೇ ಒಂದು ಇಂಪ್ರೂವ್ಮೆಂಟ್ ಕಾರ್ಯಗಳು ಮಾಡಿದರೂ ಕೂಡ ಸಿಂಗಲ್ ಕಂಪ್ಲೇಂಟು ಅಥವಾ ಮರಗಳು ಗೊಂಬೆ ಬೀಳುವಂಥದ್ದು, ಈ ರಾತ್ರಿ ಹೊತ್ತಲ್ಲಿ ಬಾವಲಿ ಇನ್ನೊಂದು ಪಕ್ಷಿಗಳು ಬಂದು ಲೈನ್ ನಿಲ್ಲಿಸೋದು ಅಥವಾ ಒಂದು ಗಾಳಿ ಬಂದರೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ತೆಂಗಿನ ಗರಿ ಅಥವಾ ಅಡಿಕೆ ಹಾಳೆ ಲೈನ್ ಮೇಲೆ ಬಂದು ಬಿದ್ದರೆ ಲೈನ್ ಟ್ರಿಪ್ ಆಗ್ತದೆ. ಸೊ ಅಲ್ಲೇ ಮನೆ ಹತ್ರನೇ ಬೀಳಬೇಕು ಅನ್ನೋದು ಇರಲ್ಲ. ಅದನ್ನು ನೋಡಿ ಅಲ್ಲಿ ಹೋಗಿ ಅದನ್ನು ಕ್ಲಿಯರ್ ಮಾಡಿ ಅಟೆಂಡ್ ಮಾಡೋದಾಗಲೇ ಲೈನ್ ಚಾರ್ಜ್ ಆಗುವಂಥದ್ದು. ಸೊ ಈ ಒಂದು ಕಾರಣಕ್ಕೆ ನಾವು ಕಳೆದ 2 ವರ್ಷದಿಂದ ಜನ ಶಾರ್ಟೇಜ್ ಇದೆ, ಜನ ಬೇಕೇ ಬೇಕು. ಎಷ್ಟೇ ಇಂಪ್ರೂವ್ಮೆಂಟ್ಗಳು ವರ್ಕ್ಗಳಾದರೂ ಮ್ಯಾನ್ ಪವರ್ ಬೇಕೇ ಬೇಕು, ಅಟೆಂಡ್ ಮಾಡಲಿಕ್ಕೆ ಲೈನ್ ಮ್ಯಾನ್ಸ್ ಬೇಕೇ ಬೇಕು ಅಂತ ಕೇಳ್ತಾನೆ ಇದ್ದೀವಿ.